ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಂದಿ ಭಾಷಾ ಅಂತ ಹೇಳ್ಬಿಟ್ಟು ಮಾಜಿ ವಕ್ಫ್ ಮಂಡಳಿಯ ಅಧ್ಯಕ್ಷರು ಚಿಕ್ಕಬಳ್ಳಾಪುರ. ಈ ನಿನ್ನೆ ರಾತ್ರಿಯಿಂದ ಅಂತೂ ನಮ್ಮ ರಾಜ್ಯದ ಎಲ್ಲ ಮಾಧ್ಯಮಗಳಲ್ಲಿ, ಅದೇ ರೀತಿ ರಾಷ್ಟ್ರದ ಎಲ್ಲ ಮಾಧ್ಯಮಗಳಲ್ಲಿ ವಕ್ಫ್ ಬೋರ್ಡ್ನ ಬಗ್ಗೆ ನಮ್ಮ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದಂತಹ ಚಂದ್ರಬಾಬು ನಾಯ್ಡುರವರು ತಮ್ಮ ರಾಜ್ಯದಲ್ಲಿ ವಕ್ಫ್ ಬೋರ್ಡನ್ನು ರದ್ದು ಮಾಡಿದ್ದಾರೆ ಅಂತೇಳ್ಬಿಟ್ಟು ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇದ್ದಾರೆ. ಹೌದು, ಆಂಧ್ರ ಪ್ರದೇಶದಲ್ಲಿ ವಕ್ಫ್ ಬೋರ್ಡು ರದ್ದು ಮಾಡಿದ್ದಾರೆ. ಯಾಕೆ ವಕ್ಫ್ ಬೋರ್ಡ್ ರದ್ದು ಮಾಡಿದ್ದಾರೆ ಅನ್ನೋದನ್ನು ಕಾರಣ ತೋರಿಸ್ಬಿಟ್ಟು, ಏನು ನಮ್ಮ ಕೇಂದ್ರ ಸರ್ಕಾರ ಈ ಒಂದು ವಕ್ಫ್ ಬೋರ್ಡ್ನ ರದ್ದು ಮಾಡುವಂಥ ಒಂದು ಅಧಿಕಾರ ಇರೋದು ನಮ್ಮ ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಅವರು ಕೂಡ JPC ಕೊಟ್ಟವ್ರೆ, ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಈ ವಕ್ಫ್ ಬೋರ್ಡ್ನ ವಿಚಾರವನ್ನು ಇದನ್ನು ಏನು ಮಾಡಬೇಕು ಅನ್ನೋದನ್ನು ಕೊಟ್ಟವ್ರೆ. ಆದರೆ ನಮ್ಮ ಮಾಧ್ಯಮಗಳಲ್ಲಿ ಏನಾಗಿದೆ ಅಂದರೆ, ಕೇಂದ್ರ ಸರ್ಕಾರ ನಿರ್ಧಾರ ಮಾಡೋದಕ್ಕೆ ಮುಂಚೆನೇ ಆಂಧ್ರ ಪ್ರದೇಶದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಚಂದ್ರಬಾಬು ನಾಯ್ಡುರವರು ಆಂಧ್ರ ಪ್ರದೇಶದಲ್ಲಿ ವಕ್ಫ್ ಬೋರ್ಡ್ ರದ್ದು ಮಾಡಿಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ. ಇದರಿಂದ ಜನ ಎಲ್ಲೋ ಒಂದು ಕಡೆ ಗೊಂದಲದಲ್ಲಿದ್ದಾರೆ. ಏನಪ್ಪ ಇದು ಹಿಂಗಾಯಿತು, ಆಂಧ್ರ ಪ್ರದೇಶದಲ್ಲಿ ವಕ್ಫ್ ಬೋರ್ಡ್ ರದ್ದು ಮಾಡಿಬಿಟ್ಟಿದ್ದಾರೆ ಅಂತ. ಆಂಧ್ರ ಪ್ರದೇಶದ ವಕ್ಫ್ ಸಚಿವರಾದಂತಹ ಫಾರೂಕ್ ರವರು ಒಂದು ಆದೇಶದ ಮೇರೆಗೆ ವಕ್ಫ್ ಬೋರ್ಡ್ ರದ್ದು ಮಾಡಿದ್ದಾರೆ. ಯಾಕೆ ರದ್ದು ಮಾಡಿದ್ದಾರೆ ಅಂದರೆ, ಯಾವುದೇ ಒಂದು ಹೊಸ ಸರ್ಕಾರ ರಚನೆ ಆದ ನಂತರ ಹಿಂದೆ ಇದ್ದಂತಹ ಸರ್ಕಾರ ಯಾವ್ಯಾವ ಮಂಡಳಿಗೆ ಯಾರ್ಯಾರಿಗೆ ಅಧ್ಯಕ್ಷರು ಮಾಡಿರ್ತಾರೆ, ಯಾವ ಒಂದು ಆಯೋಗಕ್ಕೆ ಯಾರಿಗೆ ಅಧ್ಯಕ್ಷನಾಗಿ ಮಾಡಿರ್ತಾರೆ, ಅವ್ರನ್ನೆಲ್ಲ ಬದಲಾಯಿಸಿ ಆ ಸರ್ಕಾರದಲ್ಲಿ ಕಷ್ಟಪಡುವಂತಹ, ಆ ಪಾರ್ಟಿಗೆ ದುಡಿದಿರುವಂತಹ ವ್ಯಕ್ತಿಗಳಿಗೆ, ಆ ಪಾರ್ಟಿಗೆ ದುಡಿದಿರೋಂಥ ನಾಯಕರುಗಳಿಗೆ, ಅದೇ ರೀತಿ ಕಾರ್ಯಕರ್ತರಿಗೆ ಅವ್ರಿಗೆ ಬೇಕಾಗಿರುವಂಥ ಒಂದು ಆಯಾಕಟ್ಟಿನ ಪ್ಲೇಸ್ಗಳಲ್ಲಿ, ಆಯಾಕಟ್ಟಿನ ಜಾಗಗಳಲ್ಲಿ ಅವ್ರಿಗೆ ನೇಮಕ ಮಾಡಿ ಆದೇಶ ಹೊರಡಿಸ್ತದೆ. ನಮ್ಮ ರಾಜ್ಯದಲ್ಲೂ BJP ಸರ್ಕಾರ ಮಾಡಿದಂತಹ ಏನು ಒಂದು ಮಂಡಳಿಗಳಿದ್ವು, ಅದಕ್ಕೆ ಅಧ್ಯಕ್ಷರು ಮಾಡಿದಂತಹ ಎಲ್ಲ ಅಧ್ಯಕ್ಷರುಗಳನ್ನು ರಿಮೂವ್ ಮಾಡಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆದೇಶ ಹೊರಡಿಸ್ತು. ಅದೇ ರೀತಿ ಆಂಧ್ರದಲ್ಲೂ ಕೂಡ ಏನು ಇದ್ದಂತಹ YSR ಪಕ್ಷದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಮೋಹನ್ ರೆಡ್ಡಿರವರು ಏನು ಆದೇಶ ಮಾಡಿದರು, ಆ ಒಂದು ಮಂಡಳಿನ ರದ್ದು ಮಾಡಿ ಹೊಸ ಮಂಡಳಿ ರಚನೆ ಮಾಡಬೇಕು ಅಂತೇಳ್ಬಿಟ್ಟು ಅಷ್ಟೇ ಈ ಒಂದು ವಕ್ಫ್ ಬೋರ್ಡ್ ರದ್ದು ಮಾಡಿರೋದು. ವಕ್ಫ್ ಬೋರ್ಡ್ ರದ್ದು ಮಾಡಿಲ್ಲ. ವಕ್ಫ್ ಬೋರ್ಡ್ನ ಏನು ಈ ಒಂದು ಅಧ್ಯಕ್ಷರು ಸದಸ್ಯರುಗಳಿದ್ರು ಅವ್ರನ್ನ ವಜಾ ಮಾಡಿ ಹೊಸ ವಕ್ಫ್ ಬೋರ್ಡ್ನ ಅಧ್ಯಕ್ಷರು ಸೆಲೆಕ್ಟ್ ಮಾಡಿ, ಸದಸ್ಯರನ್ನ ಸೆಲೆಕ್ಟ್ ಮಾಡಿ ಹೊಸ ಕಮಿಟಿ ರಚನೆ ಆಗೋವರೆಗೂ ಈ ಆದೇಶ ಅಷ್ಟೇ. ಯಾರು ಗೊಂದಲ ಪಡೋ ಅವಶ್ಯಕತೆಯೂ ಇಲ್ಲ, ಯಾರು ಇದ್ರ ಬಗ್ಗೆ ಸಂತೋಷ ಪಡೋದು ಅವಶ್ಯಕತೆಯೂ ಇಲ್ಲ, ಯಾರೂ ವಿಷಾದ ವ್ಯಕ್ತಪಡಿಸೋವಂಥ ಅವಶ್ಯಕತೆಯೂ ಇಲ್ಲ. ಹೊಸ ಸರ್ಕಾರ ಬಂದಿದೆ, ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಪವನ್ ಕಲ್ಯಾಣ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೆ ಯಾರ್ಯಾರು ಬೇಕೋ ಅವ್ರನ್ನ ಆಯ್ಕೆ ಮಾಡಿ ಮತ್ತು ಕೆಲವೇ ದಿನಗಳಲ್ಲಿ ಹೊಸ ಕಮಿಟಿ ರಚನೆ ಆಗಿ ಹೊಸ ಒಂದು ವಕ್ಫ್ ಬೋರ್ಡ್ನ ಅಧ್ಯಕ್ಷರುಗಳು ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸ್ತದೆ. ಅಷ್ಟೇ ಹೊರತು ಬೇರೆ ಯಾವುದೇ ಒಂದು ರೀತಿಯ ಗೊಂದಲ ಇಲ್ಲ. ಯಾಕಂದರೆ ಇಂಥ ಒಂದು ಸ್ಟೇಟ್ಮೆಂಟ್ಗಳಿಂದ ರಾಜ್ಯದಲ್ಲಿ, ದೇಶದಲ್ಲಿ ಅಶಾಂತಿ ಉಂಟಾಗ್ತದೆ. ಅದೇ ರೀತಿ ದೇಶದಲ್ಲಿ ಇಲ್ದಿರೋ ಅಂಥ ಒಂದು ಗೊಂದಲಗಳು ಸೃಷ್ಟಿಯಾಗಿ ಒಂದು ಬೇರೆ ರೀತಿಯ ಸಂದೇಶ ಹೋಗೋದು ಬೇಡ. ಮಾಧ್ಯಮದವರು ಕೂಡ ಈ ಒಂದು ಪ್ರಸಾರ ಮಾಡೋದಕ್ಕೆ ಮುಂಚೆ ಈ ಹಿಂದಿನ ಒಂದು ಏನು ಒಂದು ವೈಯಕ್ತಿಕ ಕಾರಣ ಇದೆ ಅನ್ನೋದನ್ನು ತೋರಿಸಿ ಪ್ರಸಾರ ಮಾಡಿದ್ರೆ ಒಳ್ಳೆಯದು ಅಂತೇಳ್ಬಿಟ್ಟು ನನ್ನ ಅಭಿಪ್ರಾಯ. ಹಾಗಾಗಿ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ನಮ್ಮ ದೇಶ ಶಾಂತಿಯಾಗೇ ಇರಲಿ. ನಾವು ಬೇರೆ ಬೇರೆ ರೀತಿಯ ಸಂದೇಶಗಳು ಕೊಟ್ಟು ಬೇರೆ ರೀತಿ ಒಂದು ಸಮಾಜದಲ್ಲಿ ಅಶಾಂತಿ ಮೂಡಿಸೋ ಒಂದು ಕೆಲಸ ಬೇಡ ಅಂತೇಳ್ಬಿಟ್ಟು ನನ್ನ ಉದ್ದೇಶ. ದಯವಿಟ್ಟು ಇದನ್ನೆಲ್ಲ ನೋಡಿ ಎಲ್ಲರೂ ಸಹಕರಿಸ್ತೀರಾ ಅಂತೇಳ್ಬಿಟ್ಟು ನಾನು ಮನವಿ ಮಾಡ್ಕೊತೇನೆ. ಎಲ್ಲರಿಗೂ ನಮಸ್ಕಾರ.